ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬಂದಿರೋದು ವಾಕಿಂಗ್ಗೆ. ಧನ್ಯ ಎಲ್ಲಿದ್ದಾಳೆ ನೋಡಿ. ಸೊ ಚೇತು ಅವನೇನು ಎಲ್ಲಿಗೋ ಹೋಗ್ಬೇಕು ಅಂತ ಹೋದ, ಅಂದರೆ ಅವನು ಬರ್ತಾಯಿದ್ದ ನಮ್ಮ ಜೊತೆ. ಆ್ಯಕ್ಚುಲಿ ನಾವು ಆವಾಗಲೇ ಒಂದು ಕ್ಲಿಪ್ ಮಾಡಿದ್ವಿ, ಅದರಲ್ಲಿ ಏನೋ ಎಡವಟ್ ಆಗೋಗ್ಬಿಟ್ಟಿತ್ತು. ನಾನು ಅಂದರೆ ಎಲ್ಲದನ್ನೂ ಉಲ್ಟಾ ತೋರಿಸ್ತಾ ಇದ್ದೆ, ಅದನ್ನೆಲ್ಲ. ಸೊ ಅದಕ್ಕೆ ಅದನ್ನು ಡಿಲೀಟ್ ಮಾಡಿ ಮತ್ತೆ ಫಸ್ಟಿಂದ ಮಾಡ್ತಾಯಿದ್ದೀನಿ. ಆಲ್ರೆಡಿ 1/4 ಗಂಟೆ ಆಯಿತು ವಾಕಿಂಗ್ ಆಯ್ತು ನಮ್ಮದು. ಸೊ ಬನ್ನಿ, ಇಲ್ಲಿ ಒಂದು ಹೂವು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಅಮೇಜಿಂಗ್. ಸೊ ಇವಾಗ ಮುಂದೆ ಹೋಗ್ತಾ ಇದ್ದೀವಿ. ಆ ಕ್ಲಿಪ್ಪಲ್ಲಿ ನಾವು ಹುಣಸೆ ಹಣ್ಣೆಲ್ಲ ತಿಂತಿದ್ವಿ. ಸೊ ಅದೆಲ್ಲ ತೋರ್ಸೋಕ್ಕಾಗಿ ಬಂದಿಲ್ಲ ಇರಲಿ. ಸೊ ಅದೆಲ್ಲ ಉಲ್ಟಾ ಹೋಗ್ಬಿಟ್ಟಿದೆ. ಅದು ಹೆಂಗೆ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಸೊ ನಾವು ಮುಂದೆ ಹೋಗ್ತಾ ಇದ್ದೀವಿ ಅಷ್ಟೇ. ಸೊ ಈಗ ಮುಂದೆ ಸನ್ರೈಸ್ ಆಗಿದೆ. ಸೊ ಅಲ್ಲಿ ಹೋಗಿ ನೋಡೋಣ. ಇಲ್ಲೆಲ್ಲ ಜಂಗಲ್ ಆಗಿದೆ. ಅದೇ ಎಲ್ಲ ಜೆಟ್ಟೋಗಿರ್ಬೇಕು ನಮ್ಮ ಮೇಲೆ. ಓಕೆ, ಅಲ್ಲಿ ಮೂನ್ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ಸನ್ ಇದೆ ಮುಂದೆ ಹಂಗೆ. ಓಕೆ, ಇಲ್ಲೆಲ್ಲ ಜಂಗಲಾಗಿ ಹೋಗ್ಬಿಡಿದೆ. ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲೆಲ್ಲ ಅರ್ಧಕ್ಕೆ ಮರ ಕಟ್ ಮಾಡಿರೋದಿದೆ. ಅಲ್ಲಿ ನೋಡಿ, ಯಾವುದು ಬೆಳ್ಳಕ್ಕಿ ಆಗುತ್ತಿಲ್ಲ, ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಅದ್ರ ಹೆಸರು. ಕ್ಯಾಮ್ರಾ ಹತ್ರ ಬಾ ಬಂತು ನೋಡಿ. ಅದು ಯಾವ ಹಕ್ಕಿ ಗೊತ್ತಿಲ್ಲ, ಬೆಳ್ಳಕ್ಕಿ ಇರಬೇಕು, ಏನು ಒಂದು ಗೊತ್ತಿಲ್ಲ. ಓಕೆ ಬನ್ನಿ, ಮುಂದೆ ಹೋಗಿ ಸನ್ರೈಸ್ ತೋರಿಸ್ತೀನಿ ಮೊದಲು. ಅದೇ ಆವಾಗಲೇ ನೋಡಿದ್ವಿ ನಿಮ್ಗೆ ನಾವು ಆಲ್ರೆಡಿ. ಅಂದರೆ ಆ ಕ್ಲಿಪ್ ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಫಸ್ಟಿಂದ ಮಾಡ್ತಾ ಇರೋದು ನಾವು ಅಷ್ಟೇ. ನೋಡಿ, ನಮ್ಮ ಚೇತನ್ BC ಅವ್ರು ಬರ್ತಾ ಇದ್ದಾರೆ. ಧನ್ಯ ಕುತ್ಕೊಳ್ಳೋಕೆ ಹೇಳ್ದೆ, ಅವಳಾದರೆ ನಾನು ಮನೆಗೆ ಹೋಗ್ತೀನಿ ಹೋಗು ಅಂತ ಹೋಗಿ, ಏನು ಗೊತ್ತಿಲ್ಲ. ನೋಡಿ ಬಂದ. ಇವತ್ತು ನಾನು ಒಬ್ಬಳೇ ನಡಿ ಬಂದು. ಇದಾರು ಓದ್ತಾನೆ ಇರ್ತೀನಿ. ಇದು ಟ್ರಾಲಿಗೆ ಅಟ್ಯಾಚ್ ಮಾಡ್ತಾ ಇದ್ರು. ಅಷ್ಟು ಫ್ರೆಂಡ್ಸ್, ನಡಿ ಮುಂದೆ. ನೀರು ತುಂಬಿಸ್ಕೊಳಕ್ಕೆ ಬಂದಿದ್ದೀವಿ. ಕುಡಿಲ್ಲ ಅದು ಕಾರ್ಡು ಕೊಡೋ. ಇಲ್ಲಿ
ಇದು ಕಾರ್ಡ್, ದುಡ್ಡು ಕೊಟ್ಬಿಟ್ಟು ಇಸ್ಕೋಬೇಕು ಇದನ್ನು ಎಲ್ಲಿ ಹಾಕಬೇಕು? ಓಕೆ, 30 ರೂಪೀಸ್ ಬ್ಯಾಲೆನ್ಸ್ ಅಂತ ತೋರಿಸ್ತಾರೆ. ಅವಾಗೇ 30 ರೂಪೀಸ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ, ಇವಾಗ ಸೆಕೆಂಡ್ಸ್ ಕೌಂಟ್ ಮಾಡ್ತಾ ಇದ್ದೆ. ಕೊಟ್ಟು ಬರೋದು ಅವ್ರಿಗೆ? ಅಂದರೆ ಇದು ಅಂಗಡಿಲಿ ಇಸ್ಕೊಂಡಿತ್ತು ಇವಾಗ, ಅಂದರೆ ಇವ್ರ ಕಾರ್ಡ್ ಇವ್ರದ್ದು ಖಾಲಿ ಆಗಿತ್ತು, ಅದಕ್ಕೆ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಕಾರ್ಡ್ ಇಸ್ಕೊಂಡಿದ್ದು. ಇವಾಗ ಅವರು ಕೊಟ್ಟು ಅಷ್ಟೇ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಗಾಡಿಯಲ್ಲಿ ಹೋಗ್ತಾ ಇರೋದು ನಾವು. ಅಂದರೆ ಮನೆಗೆ ಹೋಗ್ಬಿಟ್ಟು ಟೀ ಎಲ್ಲ ತೊಗೊಂಬರ್ಬೇಕಂತೆ. ಅಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ, ಕೂಲಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲ. ಸೊ ಅದಕ್ಕೆ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ವಾಕಿಂಗ್ ಅಂತ ಬಂದ್ಬಿಟ್ಟು ಇವಾಗ ಹೋಗ್ತಾ ಇರೋದು ಬೈಕಲ್ಲಿ. ಬಿಕಾಸ್ ಅಂದರೆ ನೀರು ಏನೇನೋ ತರಬೇಕಂತೆ, ಅದನ್ನೆಲ್ಲ ಹಿಡ್ಕೊಂಬರೋಕ್ಕಾಗಲ್ಲ, ಅದಕ್ಕೆ ಹೋಗ್ತಾ ಇರ್ತೀವಿ. ಧನ್ಯ ಬರ್ತಾ ಇದ್ದಾಳೆ. ಬಾ, ಎಲ್ಗೋಗ್ತೀಯಾ? ಬಾ. ನೋಡಿ, ಇಲ್ಲಿ ನಮ್ಮ ದೊಡ್ಡಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ. ಸನ್ ಆಲ್ರೆಡಿ ಮೇಲೆ ಬಂದ್ಬಿಟ್ಟಿದ್ದಾರೆ. ಸೂರ್ಯ, ಚಂದ್ರ ಅವಾಗಲೇ ತೋರಿಸಿದ್ನಲ್ಲ. ಸೂರ್ಯ, ಚಂದ್ರ, ಆ ಕಡೆ ಒಬ್ಬರು, ಈ ಕಡೆ ಕಾಣಿಸ್ತಾ ಇಲ್ಲ. ಅದು ಇದೇನು ಇದು ಫೀಲ್ಡ್? ಇದೇನಿದು ಹೊಲನ? ಹೊಲ. ಅದೇನು ಇಷ್ಟಿಷ್ಟೇ? ಏನಿದು ಬಿತ್ತಿರು? ನೋಡಿ ಫ್ರೆಂಡ್ಸ್, ವ್ಯೂ ಎಷ್ಟು ಚೆನ್ನಾಗಿದೆ. ಅಷ್ಟು ಚೆನ್ನಾಗೂ ಇಲ್ಲ, ಬಟ್ ಏನೋ ಚೆನ್ನಾಗಿದೆ. ಅಲ್ಲೆಲ್ಲ ದೂರದಲ್ಲಿ ಮರ ಗಿಡಗಳಿದ್ದಾವೆ. ಅಲ್ಲಿ ನಾನು ಹೇಳಿದ್ದು, ಅಲ್ಲಿ ನೀರು ಬರ್ತಾ ಇದೆಯಲ್ಲ, ನಿಮ್ಗೆ ಮೋಸ್ಟ್ಲಿ ಕಾಣ್ತಾ ಇರ್ಬೋದೇನೋ. ಅಲ್ಲಿ ನೀರು ಲೈಕ್ ಪ್ಲ್ಯಾಂಟ್ಸ್ಗೆಲ್ಲ ಬಿಡ್ತಾರೆ. ಅದೇ ಡ್ರಿಪ್ಪಿಂಗ್ ಅಲ್ಲ, ಅದೇನೋ ಅಂತಾರಲ್ಲ, ಮರ್ತೇ ಹೋದಂಗಾಗಿದೆ ನನಗೆ, ನೆನಪು ಬರ್ತಾಯಿಲ್ಲ. ಅದೇನೋ ಅಂತಾರೆ, ಸ್ಪ್ರಿಂಕ್ಲರ್ ಸಿಸ್ಟಮ್, ಇಂಗ್ಲೀಷಲ್ಲಿ ಸ್ಪ್ರಿಂಕ್ಲರ್ ಸಿಸ್ಟಮ್. ಇದು ನನಗೆ 8th ಬಂದಿತ್ತು. ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ. ನಾವು ಒಂದ್ಸತಿ ನಾನು ಚೇತು ಧನ್ಯ ಹೊಲದಲ್ಲಿ ಹಾಕಿದಾಗ ಫುಲ್ ದಾರನೇ ಮಾಡಿಬಿಡಿದ್ವಿ. ಹೌದಾ? ನೋಡಿ ಸನ್ ಇದು ಬ್ಲರ್ ಆಗ್ತಾ ಇದೆ. ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ರೀ. ಬಾ ಹೋಗೋಣ ಮುಂದೆ. ಅಲ್ಲಿ ಬೇಡ, ಅಲ್ಲಿ CC ಕ್ಯಾಮ್ರಾ ಹಾಕಿದ್ದಾರೆ. ಅಲ್ಲಿ ಪ್ಯಾರ್ಲೈನಿಂಗ್ ಗಿಡ ಬಿಟ್ಟದವಲ್ಲ, ಯಾರ್ಯಾರು ಕದೀತಾರಂತ CC ಕ್ಯಾಮ್ರಾ ಹಾಕಿದ್ದಾರೆ. ಅಲ್ಲಿ ಯಾರ್ಯಾರು ಹೋದ್ರೆ ಗಿವ್ ಅಂತ ಸೌಂಡ್ ಹಾಕತಿ. ಬೇಡ, ಬಾ ಹೋಗೋಣ. ನೋಡಿ ಫ್ರೆಂಡ್ಸ್, ಅಲ್ಲಿ ಮುಂದಕ್ಕೆ ಹೋಗ್ಬಾ. ಅಲ್ಲಿ ಕಾಣ್ತಾ ಇರ್ಬೋದು ನೀರು. ಅಲ್ಲಿ ಪ್ಯಾರ್ಲೈನಿಂಗ್ ಗಿಡ, ಆಮೇಲೆ ಹೂವಿನ ಗಿಡ. ಅಲ್ಲ, ಪ್ಯಾರ್ಲೈನಿಂಗ್ ಇಷ್ಟು. ಪರ್ಲೆ ಹಣ್ಣು ಅಂತಂದರೆ ಚೇಪೆಕಾಯಿ, ಭಾರಿ ದೊಡ್ಡ ಕಾಯಿ. ಹಣ್ಣು ಮಾತ್ರ ಆದರೆ ಅದ್ರ ಮೇಲೆ ಅದೆಂಥದೋ ಹುಳ ಇರುತ್ತಂತಲ್ಲ, ಸಿಹಿ ಇರುತ್ತದೆ. ತಿಂದ್ಬಿಟ್ರೆ ಪ್ಯಾರ್ಲೈನ್ ಅಂತ ಬಿಟ್ಟ ಅದು. ಸನ್ರೈಸ್ ಎಲ್ಲ ಆಗೋಗಿದೆ. ಇವಾಗ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಆಮೇಲೆ ಚಾಲೆಂಜ್ ಬಗ್ಗೆ ಹೇಳೇ ಇಲ್ಲ ನಾವು. ನೋಡ್ಬೋದು ನಮ್ಮ ಊರು ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ಆ ತೆಂಗಿ ಮರ ಕಾಣ್ತತ್ತಲ್ಲ, ಆ ತೆಂಗಿ ಮರ ಅಲ್ಲಿವರೆಗೂ ನಮ್ಮೂರು ಗಡಿ. ಹತ್ಲಾಗ ಆರುಂಡಿ ಬೇರೆ ಊರು. ಆಮೇಲೆ ಇಲ್ಲೂ ಅಷ್ಟೇ, ಇಲ್ಲಿ ನಮ್ಮೂರು ಸ್ವಲ್ಪ ದೊಡ್ಡದು. ಮತ್ತೆ ಹುತ್ತುಸಮಿ ಹಬ್ಬಕ್ಕೆ ಇವತ್ತು ನಮ್ಮೂರು ಹುತ್ತುಸಮಿ ಹಬ್ಬ ಐತಿ. ಸೊ ಇದರಲ್ಲಿ ತುಂಬ ಕಂಟೆಂಟ್ ಇದೆ. ಅಂದರೆ ಫಸ್ಟ್ ನಮ್ಮಪ್ಪ ಏನು ಹೇಳಿದ್ರು, 7:30 ಇಲ್ಲ 8 ಸ್ಟಾರ್ಟ್ ಆಗಿ 9:30 ಅಥವಾ 10ವರೆಗೂ ಎಂಡ್ ಆಗುತ್ತೆ, 2 hours. ಸೊ ಅವಾಗ ನಾನೇನು ಮಾಡ್ತೀನಿ, ಅದೇ ಹೇಳ್ತಾ ಇರೋದು, ಚಾಲೆಂಜು 15 ಮೆಂಬರ್ಸ್ಗೆ ನಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು.
7:30ಇಂದ 8 ತೊಗೊಳೋಣ ಬಿಡು, 8ಇಂದ 10ವರೆಗೂ. ಸೊ ಚಾಲೆಂಜ್ ಕೊಟ್ಟಿದ್ದಾರೆ ನಮ್ಮಪ್ಪ. ಹಂಗಾದ್ರೆ ಏನು ಕೊಡಿಸ್ತಾರಂತೆ? ಬಟ್ಟೆ. ಒಂದು ಜೊತೆ ಬಟ್ಟೆ ಅಂತ. ಆದರೆ ಇವ್ನು ನನಗೆ ಇದು ಕೊಡಿಸ್ಬೇಕಲ್ಲ, ನನಗೆ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದಾನಲ್ಲ. ಸೊ ಹಾಗಾಗಿ ನಮ್ಮ ಅಪ್ಪನ ಹತ್ರ ಫೋನ್ಪೇ ಮಾಡಿಸ್ಕೊತೀವಿ ಅಷ್ಟೇ, ಕಥಾ. ಸೊ ಆ ಥರ ಮಾಡಬೇಕು ಅಂತ ಇದೆ ಪ್ಲ್ಯಾನ್. ಸೊ ಇದರಲ್ಲಿ ತುಂಬ ಇದೆ ಕಂಟೆಂಟ್. ಫಸ್ಟು ಮಾರ್ನಿಂಗ್ ವಾಕ್, ಅದಾದಮೇಲೆ ನಮ್ಮ ಚಾಲೆಂಜ್ ಇದೆಯಲ್ಲ ಅದು, ಅದಾದಮೇಲೆ ಏನದು ಮುತ್ತಸ್ವಾಮಿ ಹಬ್ಬ ಇದೆ ಮೇಲೆ, ಅದಾದಮೇಲೆ ಏನಿದೆ, ಇವ್ನು ನನಗೆ ಪಾರ್ಟಿ ಕೊಟ್ಬಿಟ್ರು. ನೋಡಿರಿ ಫ್ರೆಂಡ್ಸ್, ಬಣವೆ ಹಾಕಕ್ಕೆ ಬಂದಾರೆ. ಬಣವೆ ಅಂದರೆ ಮತ್ತೆ ಸೇಮ್ ಚಾಲೆಂಜ್ ವಿಡಿಯೋಗೆ ಸಿಗೋಣ. ಮತ್ತೆ ಬಾಯ್ ಟಾಟಾ ಶೂ. ಗೈಸ್ ನೋಡಿ, ಇವಾಗ ನಾವು ಹೋಗ್ತಾ ಇದ್ದೀವಿ. ಇಲ್ಲಿದೆ ನೋಡಿ. You're living a dream. ಏನೋ ಹೇಳಿದ, ಏನು ಡ್ರಿಂಕ್ಸ್ ಟೀ ಎಲ್ಲ ಕಾಫಿ ಅದು ಹಾಲು ಎಲ್ಲ ಈಗ ಮುಗಿಸ್ಕೊಂಡು ಆ ಕಡೆ ಹೋಗ್ತಾ ಇದೀವಿ ನಾವು. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿದೆ. ಬನ್ನಿ ಇವಾಗ ಹೊರಗಡೆ ಹೋಗಿ ಅಲ್ಲಿ ಕಣದ ಹತ್ರ ಹೋಗಿದ್ವಲ್ಲ, ಅಲ್ಲಿ ಎಷ್ಟೊಂದು ಜನ ಇದ್ರಲ್ಲ, ಅಲ್ಲಿ ಹೋಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ವಿ. ಬನ್ನಿ ಹೋಗೋಣ. ಅಜ್ಜಿ ಹಾಯ್ ಮಾಡಜ್ಜಿ. ಹಾಯ್ ಮಾಡಜ್ಜ. ಹಾಯ್. ಮುದ್ದೆ ಚಿಕ್ಕರು ಹೋಗೇ ಬಿಡ್ತೀನಿ. ಬನ್ನಿ ಗೈಸ್ ಇವಾಗ ಹೋಗೋಣ, ಬೇರೆ ಕಡೆ ಎಲ್ಲ ಮಾಡ್ಸೋಣ. ಇದೆ ನೋಡಿ ನಮ್ಮ ಹೋರಿ ಹಬ್ಬ, ಕೆಂಚಿಗೊಪ್ಪದ ಮುತ್ತು ಇದೆ. ನೆಕ್ಸ್ಟ್ ಬರುತ್ತೆ ದೀಪಾವಳಿ ಹಬ್ಬಕ್ಕೆ ಅದ್ದೂರಿ ಆಗಮನ ಕೆಂಚಿಗೊಪ್ಪ. ಈಗ 1 ಸಬ್ಸ್ಕ್ರೈಬ್ ಮಾಡೋಕ್ಕೆ ಮನೇಲಿ ಯಾರಿಲ್ಲ ಗೈಸ್. ನೆಕ್ಸ್ಟ್ ಮನೆ ಇದು ನಮ್ಮ ಚಿಕ್ಕಜ್ಜ ಅವ್ರ ಮನೆ, ಯಾರೂ ಇಲ್ಲ ಮನೇಲಿ, ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಅತ್ತೆ ಮನೆ, ಅಲ್ಲಿಗೆ ಇವಾಗ ನಮ್ಮ ಎಲ್ಡೆಸ್ಟ್ ಕಸಿನ್ ತೋರಿಸ್ತೀವಿ. ಎಲ್ಡೆಸ್ಟ್ ಎಲ್ಲರಿಗಿಂತ ದೊಡ್ಡೋಳು ಕಾವೇರಕ್ಕಲ್ಲ. ಸೊ ಎಲ್ಡೆಸ್ಟ್ ಕಸಿನ್, ನಾವಿರೋದು 8 ಮೆಂಬರ್ಸ್. ಅದರಲ್ಲಿ ಫಸ್ಟ್ ಕಾವೇರಕ್ಕ, ಲಾಸ್ಟ್ ಧನ್ಯ, ಲಾಸ್ಟ್ ಸೆಕೆಂಡ್ ನಾನು. ಯಸ್. ಆಮೇಲೆ ಅವ್ರ ಮಗಳನ್ನ ತೋರಿಸ್ತೀವಿ, ಎಷ್ಟು ಕ್ಯೂಟ್ ಎಲ್ಲ ತೋರಿಸ್ತೀವಿ. ಬನ್ನಿ ಗೈಸ್, ಹಿಂಗೆ ಹೋಗ್ಬೇಕು ಅವ್ರ ಮನೆಗೆ, ಹೋಗಿ ತೋರಿಸ್ತೀವಿ ರೀ. ಚಿಕ್ಕದಾಗಿ ಈಗ ಹೋಗ್ತಾ ಇದೀವಿ ಮುಂದೆ ಮಾಡ್ಸೋಕ್ಕೆ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಸೋಕ್ಕೆ ಮುಂದೆ ಹೋಗ್ತಾ ಇದೀವಿ. ನಡೆದು ಸುಸ್ತಾಗೋಯ್ತು. ಎಲ್ಲರ ಮನೆಗೆ ಹೋಗ್ತಾ ಇದೀವಿ, ಬರ್ತಾ ಇದ್ದೀವಿ, ಅಲ್ಲಿ ಇಲ್ಲಿ ಬರ್ತಾ ಆಗ್ತಾಯಿದೆ. ಹಂಗೆ ನಾವು ಬೆಳಗ್ಗೆ ವಾಕಿಂಗ್ ಮಾಡದೇ ಇದ್ರೂ ಪರವಾಗಿಲ್ಲ, ವಾಕಿಂಗ್ ಹೋಗಿರೋದು ನಮಗೆ. ಬಟ್ ಪರವಾಗಿಲ್ಲ, ಈಗೆಲ್ಲ ಹೋಗ್ತಾ ಇದ್ದೀವಿ, ಮಾಡಿಸ್ತಾ ಇದ್ದೀವಿ. ನಮ್ಮಪ್ಪ ಏನು ಹೇಳಿರೋದು ಅಂದರೆ, ಈಗ ಅರ್ಧ ಗಂಟೆ ಇದೆ, ಅಷ್ಟರಲ್ಲಿ 4 ಜನ ಮಾಡಿಸಿ, 15 ಬೇಡ 10. ಹಾಂ ಬಾ,
10 ಮೆಂಬರ್ಸ್ ಮಾಡಿಸಿ ಅಂತಂದರು. ಈಗ ಆಲ್ರೆಡಿ 6 ಮೆಂಬರ್ದು ಆಗೋಗಿದೆ. ಸೊ ಕೆಲವೊಂದು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ. ಆಮೇಲೆ ಈಗ 111 ಅಂತ ಇತ್ತಲ್ಲ, ಅದು ಬೆಳಗ್ಗೆ ಅದು ಆಲ್ರೆಡಿ ಲೈಕ್ ಮಾಡಿಸ್ಬಿಟ್ಟಿದ್ವಿ ಒಂದು ಆಲ್ರೆಡಿ. ಸೊ ಅದು ಕೌಂಟ್ ಆಗಿದ್ದು ಸೆಕೆಂಡ್ ಪರ್ಸನಿಂದ ನಾವು ಮಾಡಿದ್ದು. ಹಂಗೆ ಚೇತು ಫ್ರೆಂಡ್ಸ್ ಬಂದರು ನೋಡಿ. ಫ್ರೆಂಡ್ಸ್ ಬುಲ್ಲಿನಾಗ KKP ಅಂತ ಇದೆ, ಅವ್ರಿಗೂ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿದೆ ಅಂತ ಅಲ್ಲೂ. ಅವರು ಸರಿಗಮಪ ಆಡಿಷನ್ ಹೋಗಿದ್ರು. 311 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅವ್ರಿಗೆ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಂ, ನಮ್ಮದು ಮಾಡಂಗೆ ಹಳ್ಳಿ ಹುಡುಗ್ರನ್ನ ಬೆಳೆಸ್ರಿ. ನಮ್ಮದು ನಾವು ಈಗ ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀವಿ ಇದರಲ್ಲಿ ಯೂಟ್ಯೂಬ್ ಸಬ್ಸ್ಕ್ರೈಬ್. ಸೊ ಇನ್ನೂ ಒಂದು ಮಾಡಬೇಕಷ್ಟೆ. ಹೊಲಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಧನ್ಯ ಬಂದಿಲ್ಲ, ಧನ್ಯ ಕಣಕ್ಕೆ ಹೋಗಿದ್ದಾಳೆ. ನೋಡಿ ಅಲ್ಲೆಲ್ಲ ಹಬ್ಬಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲೆಲ್ಲ ನಿಮಗೆ ಚೇರ್ಸ್ ಕಾಣ್ತಾ ಇರ್ಬೋದು. ಅದು ಇವತ್ತಿನ ಹಬ್ಬಕ್ಕೆ ಕ್ಯಾಮ್ರಾ ಶೇಕ್ ಆಗ್ತಾ ಇರೋದು ಯಾಕೆಂದರೆ ಬ್ಯಾಕ್ ಓಡ್ತಾ ಇದ್ದಿಲ್ಲ ಇವಾಗ. ಹೌದು, ಅಲ್ಲಿದೆ ನೋಡಿ ದೇವಸ್ಥಾನ. ಇರಲ್ಲೇ ಒಂದು ನಿಮಿಷ. ಓಕೆ, ಈಗ ಹೆಂಗೆ ಮಾಡ್ಬೋದು ನೋಡಿ. ಅಲ್ಲಿ ದೇವಸ್ಥಾನ ಇದೆಯಲ್ಲ, ಅದಕ್ಕೆ ಇವತ್ತು ಪೂಜೆ ಮಾಡಿ ಹಬ್ಬ ಮಾಡೋದಲ್ಲಿ ನೋಡಿ ಚೇರ್ಸ್ ಎಲ್ಲ ಮಾಡಿದ್ದಾರೆ. ಅಲ್ಲೆಲ್ಲ ಎಷ್ಟೊಂದು ಜನ ಬಂದಿದ್ದಾರೆ. ಈಗ ಆಲ್ರೆಡಿ ಡೆಕೋರೇಷನ್ ಮಾಡ್ತಾ ಇರ್ತಾರೆ. ಏನು ಚೆತ್ತು ಮತ್ತು ಸಮಾಚಾರ ಏನು ಹೇಳು ಇವತ್ತು ಏನೇನು ಮಾಡೋದು? ಇವತ್ತು ಬಣವೆ ಆಗಕ್ಕೆ ಬಂದರೆ, ಅಂದರೆ ದನಿಗೆ ಹುಲ್ಲು ಮಿಕ್ಸ್ ಮಾಡಿ ದನಿಗೆ ತಿನ್ನಿಸೋದು. ಬತ್ತುಲು ಅದನ್ನೇ ಏರ್ಕೊಂಡು ಹೋಗ್ಬೇಕು. ಅವರಿಗೆ ಕೊಟ್ಟರೆ ಅವರು ಬಣವೆ ಹಾಕ್ತಾರೆ. ನೀಟಾಗಿ ಹೊಂದಿಸಿ ಕ್ಲೀನಾಗಿ ಲೈನಿಗೆ ಸ್ಟ್ರೈಟ್ ಹಾಕಿ ಮಾಡ್ತಾರೆ. ಈಗ ಇದನ್ನೆಲ್ಲ ನಾವೇನು ಮಾಡಬೇಕು? ಟ್ರಾಲಿ ಏರ್ಕೊಂಡ್ಬಿಡ್ತಿದ್ದ. ಈಗ ನಾವಿಬ್ಬರಲ್ಲ, ಈಗ ದೊಡ್ಡಪ್ಪ ಅಪ್ಪಾಜಿ ಬರುತ್ತೆ, ನಾನು ಅಪ್ಪಾಜಿ ಇರ್ತೀವಿ ನೋಡ್ರಿ ಅಂತ. ಓಕೆ, ನಾನು ಸ್ವಲ್ಪ ಹೊತ್ತು ಕೂತ್ಕೊತೀನಿ. ಈ ಕಡೆ ಸೈಡ್ ಬೆನ್ನೆಲ್ಲ ನೋವು ಬಂದೈತೆ ನನಗೆ ಇವಾಗ ಅಷ್ಟೇ ಗೈಸ್. ಇವಾಗ ಮುಂದೆ ಏನು ಅಪ್ಡೇಟ್ಸ್ ಬರುತ್ತೆ ತೋರಿಸ್ತೀವಿ. ಇವಾಗ ಬರೀ 4 ಜನ ಸಬ್ಸ್ಕ್ರೈಬ್ ಮಾಡಿಸಿರೋದಷ್ಟೇ ನಾವು. ಈಗ ಕೆಲಸ ಮಾಡ್ಬೇಕು ಗೈಸ್. ನಾವು ಹಂಗೆ ಮಧ್ಯದಲ್ಲಿ ಕೆಲಸನೂ ಮಾಡ್ತಾಯಿದ್ದೀವಿ, ಬರೀ ಅದಷ್ಟೇ. ಅದು ಒಂದೇ ಅಲ್ಲ, ಮಧ್ಯೆ ಕೆಲಸ ಇದೆ, ಅವನ್ನೆಲ್ಲ ತೋರ್ಸೋಕ್ಕಾಗಲ್ಲ. ತುಂಬ ಕೆಲಸ ಇದೆ, ತುಂಬ ಉದ್ದ ಆಗುತ್ತೆ, ಲಾಂಗ್ ಆಗುತ್ತೆ. ಇದೆಲ್ಲ ನಮ್ಮ ಹೊಲ. ಇದು ಭತ್ತ ಮಾಡಿದ್ವಿ, ಅದನ್ನೆಲ್ಲ ಮಾರಿದ್ವಿ. ಈಗ ಮುಂದೆ ನೋಡಿದ ಗೈಸ್, ಅದು ಬಳ್ಳಿ ಹೊಡೆದಿರೋದು.
ನಾನೇ ಹೊಡೆದಿರೋದು ಅಷ್ಟು, ಅಲ್ಲಿಂದ ಹಿಡಿದು ಅಲ್ಲಿ ಮಟ್ಟ ನಾನೇ ಹೊಡೆದಿರೋದು. ಚೆನ್ನಾಗಿದ್ರೆ ರೆಡ್ ಡಾಟ್ ಕಮೆಂಟ್ ಮಾಡಿರಿ ಗೈಸ್. ಇಲ್ಲಿಂದ ಹಿಡಿದು ಹಳ್ಳಿವರೆಗೂ ನಮ್ಮದು ಅಂದರೆ ನಮ್ಮ ಬೈರಣ್ಣ ಮಂತನದ ಹೊಲಗಳು. ಇದರಲ್ಲಿ ಕೋಮಜ್ಜ ಮತ್ತು ನಮ್ಮದು ಹೊಲ ಅದಾವೆ. ಕೋಮಜ್ಜ ಅಂದರೆ ಆವಾಗಲೇ ತೋರಿಸಿದ್ನಲ್ಲ ಚಿಕ್ಕ ಅಜ್ಜ ಅಂತ ಅವರೇ.